ಎಲ್ಲರಿಗೂ ನಮಸ್ಕಾರ. ಈಗ ಚಂಪಕಾವತಿ ನಗರದೊಳಗೆ ಸುಧನ್ವನನ್ನು ಕಾದ ಎಣ್ಣೆಗೆ ಎಸೆಯುವಂಥ ಒಂದು ಕಾರ್ಯಕ್ರಮ ನಡೀತಾ ಇರ್ತೈತಿ. ಅಂಥ ಹೊತ್ತಿನೊಳಗೆ ಈ ಶಂಖ ಮತ್ತು ಲಿಖಿತ ಅದನ್ನು ತಡೆಯೋದಕ್ಕಾಗಿ ನಿಲ್ರಿ ಅಂತಂದು ಹೇಳಿ ಅವರು ಬರ್ತಾರೆ. ಮಹಾರಾಜ ಅವರ ಧ್ವನಿಯನ್ನು ಕೇಳಿ ಆಸ್ಥಾನ ಪಂಡಿತರು ಬಹಳ ಗೌರವ ಒಂದು ಸ್ಥಾನದಲ್ಲಿ ಇದ್ದಂಥವ್ರು ಅಂಥೇಳಿ ಅದನ್ನು ಸ್ವಲ್ಪ ಹೊತ್ತೇ ತಡೆ ಹಿಡಿತಾನ. ಆವಾಗ ಅವರಿಬ್ಬರು ಬರ್ತಾರೆ, ಬಂದು ವೇದಿಕೆಯನ್ನು ಏರ್ತಾರೆ. ಏರಿದ ಕೂಡಲೇ ಆ ನಂತರ ಲಿಖಿತ ಇದ್ದವ ಹೇಳ್ತಾನೆ, ಮಹಾರಾಜ ಯಾಕಿಂತ ಉಗ್ರ ಶಿಕ್ಷೆಯನ್ನು ನೀನು ಅವನಿಗೆ ಕೊಡಾಕತ್ತಿ? ಅವನು ಮಾಡಿದಂಥ ತಪ್ಪಾದರೂ ಏನೈತಿ? ಈಗ ತಾನೇ ಮದುವೆ ಆಗ್ಯಾನ. ತನ್ನ ಅಂತಃಪುರದೊಳಗೆ ತನ್ನ ರಾಣಿಯೊಂದಿಗೆ ಸ್ವಲ್ಪ ಸಮಯವನ್ನು ಅವನು ಕಳೆಯಾಕತ್ತಿದ್ದ. ಯಾಕಂದ್ರೆ ಈ ಯುದ್ಧ ಘೋಷಣೆಯನ್ನು ಮಾಡಿದ್ದೀನಿ ನೀನು. ಯುದ್ಧ ಶುರು ಆದಮೇಲೆ ಹೊಳ್ಳಿ ಬರ್ತಾನೋ ಇಲ್ಲ ಅನ್ನುವಂಥ ಗ್ಯಾರಂಟಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಬರ್ತಾನೋ ಇಲ್ಲ, ಬರ್ಬೋದು, ಬರಲಿ ಇರಬಹುದು, ವೀರಮರಣವನ್ನು ಅಪ್ಪಬಹುದು. ಹೀಗಾಗಿ ಕೆಲವು ಸಮಯ ಅವನು ಭಾಳ ತಡಾನೂ ಮಾಡಿಲ್ಲ. ಅಷ್ಟಕ್ಕಾಗಿ ಇಂಥ ಉಗ್ರ ಶಿಕ್ಷೆನೇ ಯಾಕೆ ಕೊಡಾಕತ್ತಿ? ಮತ್ತು ಈ ಪರಿಸ್ಥಿತಿ ಎಂಥದ್ದೈತಿ? ಪಾಂಡವರು ಬಂದಾರ, ನಮ್ಮ ರಾಜ್ಯದ ಮೇಲೆ ದಂಡೈತಿ ಬಂದಾರ, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕಾಗೈತಿ. ಸುಧನ್ವ ಇದ್ದ ಶೂರಾತಿ ಶೂರದಾನ. ಇದಷ್ಟ ಅಲ್ಲ ಮಹಾರಾಜ, ಈ ಉಗ್ರ ಶಿಕ್ಷೆಗಳನ್ನು ನೀನು ನಿಲ್ಲಿಸಿಬಿಡು. ಯಾಕಂದ್ರೆ ನಾನು ಮಣ್ಣಿನಲ್ಲಿ ಕೊಳೆತು ಹೋಗಬಹುದಾದಂಥ ಒಂದು ಹಣ್ಣನ್ನು ನಾನು ಎತ್ತುಕೊಂಡು ತಿಂದೆ. ಆಸೆ ತಡಿಲಾರ್ದ ನಾನು ತಿಂದೆ. ಅದಕ್ಕಾಗಿ ನನ್ನ ಎರಡೂ ಕೈಗಳನ್ನು ನಾನು ಕಳ್ಕೋಬೇಕಾಯ್ತು. ನನ್ನ ಅಣ್ಣನಿಗೆ ನಾ ಭಾರವಾಗಿ ಅದೇನೆ. ಅದಕ್ಕಾಗಿ ಆ ಸುಧನ್ವಂದು ಅಂಥ ದೊಡ್ಡ ಏನು ಕ್ಷಮಿಸಲಾರ್ದಂಥ ತಪ್ಪವ ಇನ್ನೂ ಮಾಡಿಲ್ಲ ಮಹಾರಾಜ. ಇಂಥ ಉಗ್ರ ಶಿಕ್ಷೆಗಳನ್ನು ನೀವು ಕಡಿಮೆ ಮಾಡಿರಿ ಅಂತಂದು ಹೇಳ್ತಾನೆ. ಹೇಳಿದ ಕೂಡಲೇನ ಶಂಖ ಎದ್ದು ನಿಲ್ತಾನೆ. ಅವನು ಹೇಳ್ತಾನೆ, ಮಹಾರಾಜ ನೀವೇನು ಇದು ಪ್ರತಿಯೊಂದು ಸಣ್ಣ ಒಂದು ಶಿಕ್ಷೆಗೆ ನಾವು ಒಂದು ಅಪರಾಧ ಅಂತ ಹೇಳಿ ನಾವು ಉಗ್ರ ಶಿಕ್ಷೆಯನ್ನು ಕೊಡ್ತೇವಿಲ್ಲ, ಅದನ್ನು ನೀವು ಇನ್ಮೇಲೆ ನಿಲ್ಲಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಅಂತ ಹೇಳ್ತಾನವ. ಯಾಕಂತಂದ್ರೆ ನನ್ನ ತಮ್ಮ ನನ್ನಕ್ಕಿಂತ ಮೇಧಾವಿ ಇದ್ದ, ಎಲ್ಲರೂ ಅವನಿಗೆ ಬಹಳ ಗೌರವವನ್ನು ಕೊಡ್ತಾ ಇದ್ರು. ಅದನ್ನು ಕೇಳಿ ನನಗೆ ಮತ್ಸರ ಉಂಟಾಗಕತ್ತಿತ್ತು, ಅಸೂಯೆ ಉಂಟಾಗಕತ್ತಿತ್ತು. ಅವನಿಗೆ ಏನಾದರೂ ಮಾಡಿ ನಾನು ದಂಡನೆಯನ್ನು ಕೊಡಿಸ್ಬೇಕು ಮಹಾರಾಜರ ಕಡೆ ಅಂಥೇಳಿ ಅವನ ಮೇಲೆ ಕದ್ದ ಅಪವಾದವನ್ನು ನಾನು ಹೇರಿದೆ. ಮಹಾರಾಜರು ಏನೋ ಒಂದು ಸಣ್ಣದೇನೋ ಶಿಕ್ಷೆಯನ್ನು ಕೊಡ್ತಾರ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನ ಎರಡೂ ಕೈಗಳನ್ನು ಕಡಿಸಿಬಿಟ್ರು. ಆವಾಗಲಿಂದ ಇಂದಿನ ತಲಾನು ನಾನು ಪಶ್ಚಾತ್ತಾಪದ ಅಗ್ನಿಯೊಳಗೆ ಬೇಯಾಕತ್ತೀನಿ ಮಹಾರಾಜ. ನನ್ನ ತಮ್ಮನಿಗೆ ನಾನು ಪ್ರತಿದಿನ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಅಷ್ಟೇ ಅಲ್ಲದೆ ಅವನು ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡಬೇಕಾಗಿತ್ತು. ಅದಕ್ಕಾಗಿ ನೀನು ಪ್ರಜಾಪಾಲಕದಿದ್ದಿ, ಪ್ರಜೆಗಳಿಗೆ ಎಲ್ಲ ಸವಲತ್ತನ್ನು ನೀನು ಕೊಟ್ಟಿದ್ದಿ ಮಹಾರಾಜ. ಆದರೆ ಪ್ರಜೆಗಳು ಪ್ರತಿ ಕ್ಷಣ ಒಂದು ಭಯದ ವಾತಾವರಣದೊಳಗೆ ಬದುಕಾಕತ್ತಾರ. ನಮ್ಮಿಂದ ಒಂದು ಸಣ್ಣ ಅಪರಾಧ ಏನಾದರೂ ಆತಂದ್ರೆ ಮಹಾರಾಜರು ಅದಕ್ಕೆ ಎಂಥ ಶಿಕ್ಷೆಯನ್ನು ಕೊಡ್ತಾರ ಏನು ಅನ್ನುವಂಥ ಭಯಭೀತರಾಗಿ ನಾವು ಬದುಕಾಕತ್ತಾರ ಎಲ್ಲ ನಮ್ಮ ಪ್ರಜಾಪಾಲಕರು. ಅವ್ರಿಗೆ ಶಾಂತಿ ಸಮಾಧಾನ ಸಿಗಬೇಕು ಅಂದ್ರೆ ಈ ಶಿಕ್ಷೆಗಳನ್ನು ನಾವು ಕಡಿಮೆ ಮಾಡಬೇಕು, ನಿಲ್ಲಿಸಬೇಕು ನಾವು ಅಂತ ಹೇಳ್ತಾನೆ. ಇಂಥ ಒಂದು ಪರಿಸ್ಥಿತಿಯೊಳಗೆ ಸುಧನ್ವ ಈ ಯುದ್ಧಕ್ಕೆ ಹೋದ್ನು ಅಂತಂದ್ರೆ ನಮಗೆ ಜಯ ಖಂಡಿತವಾಗಿಯೂ ಸಿಗ್ತೈತಿ. ಅದಕ್ಕಾಗಿ ನೀವು ಈ ಪ್ರಜೆಗಳಿಗೆ ಅಹಿತಕರವಾಗಿರುವಂಥ ಇಂಥ ಒಂದು ಶಿಕ್ಷೆಯನ್ನು ನೀವು ಪ್ರಮಾಣವನ್ನು ಕಡಿಮೆ ಮಾಡಿರಿ ಅಂತ ಹೇಳಿದ ಕೂಡಲೇ ಲಿಖಿತ ಒಳಗೊಂಡು ಎಲ್ಲರೂ ಮಂತ್ರಿಗಳ ಚಪ್ಪಾಳೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಜನರು ಜೋರಾಗಿ ಚಪ್ಪಾಳೆಯನ್ನು ಹೊಡಿತಾರೆ. ಹೊಡೆದು ಮಹಾರಾಜರೇ ಈ ಶಿಕ್ಷೆಯನ್ನು ಕಡಿಮೆ ಮಾಡಿರಿ, ಈ ಶಿಕ್ಷೆಯನ್ನು ನಿಲ್ಲಿಸ್ರಿ ಅಂತೇಳಿ ಎಲ್ಲರೂ ಒಂದೇ ಉಸಿರಿನಿಂದ ಪ್ರಜೆಗಳೆಲ್ಲರೂ ಪ್ರಾರಂಭ ಮಾಡ್ತಾರೆ. ಮಹಾರಾಜ ಈ ಶಿಕ್ಷೆಯನ್ನು ನಿಲ್ಲಿಸ್ರಿ, ನಾವು ಇದನ್ನು ನೋಡೋಕ್ಕಾಗೋದಿಲ್ಲ, ಈ ದಾರುಣ ಸಾವನ್ನು ನಾವು ನೋಡೋಕ್ಕಾಗೋದಿಲ್ಲ, ಶಿಕ್ಷೆ ಪ್ರಮಾಣವನ್ನು ನೀವು ಕಡಿಮೆ ಮಾಡಿರಿ ಅಂದ್ಕೊಳ್ಳಿ. ಆವಾಗ ಮಹಾರಾಜ ಅಂತಾನೆ, ನೀವು ಎಲ್ಲರೂ ಹಿಂಗೆ ಅನ್ನಕತ್ತೀರಿ ಅಂದಮೇಲೆ ನಿಮ್ಮ ಇಚ್ಛೆ ವಿರುದ್ಧವಾಗಿ ನಾವು ಹೋಗೋಕ್ಕಾಗೋದಿಲ್ಲ. ನಮ್ಮ ಹಿರಿಯರು ರೂಪಿಸಿದಂಥ ಒಂದು ಕಠೋರವಾದಂಥ ಈ ಕಾನೂನುಗಳಿಗೆ ನಾನು ಬದ್ಧನಾಗಿದ್ದೆ. ಆದರೆ ನೀವೇ ಪ್ರಜೆಗಳನ್ನೇ ಹೇಳಾಕತ್ತೀರಿ, ಎಲ್ಲ ಮಂತ್ರಿಗಳು ನಿಮಗೆಲ್ಲನೂ ಸಾಥ್ ಕೊಡಾಕತ್ತಾರ ಅಂದಮೇಲೆ ನೀವು ಇಷ್ಟು ಭಯಭೀತರಾಗಿ ಬದುಕುವಂಥದ್ದು ನನಗೂ ಇಚ್ಛೆ ಇಲ್ಲ. ಅದಕ್ಕೆ ನಾನು ಇನ್ನು ಈ ಒಂದು ಶಿಕ್ಷೆಯನ್ನು ಪ್ರಮಾಣವನ್ನು ಕಡಿಮೆ ಮಾಡ್ತೀನಿ. ಸುಧನ್ವ ಇಷ್ಟು ನಿಮ್ಮ ಎಲ್ಲರಿಗೂ
ಅವನು ಪ್ರಜಾನುರಾಗಿ ಅದಾನ ಅಂಥೇಳಿ ನನಗೆ ಅನಿಸಿರಲಿಲ್ಲ. ಅವನು ಎಲ್ಲ ನಿಮ್ಮ ಮಗ, ನೀವು ಇಷ್ಟೊಂದು ಪ್ರೀತಿಯಿಂದ ಅವನ ಸಮಯ ನೀವು ಕೇಳ್ಕೊಳಕತ್ತೀರಿ ಅಂತಂದಮೇಲೆ ಇನ್ನು ಈ ಕಠಿಣವಾದಂಥ ಕಾನೂನುಗಳನ್ನು ನನ್ನ ರಾಜ್ಯದಿಂದ ನಾನು ತೆಗೆದು ಹಾಕ್ತೀನಿ. ಅಗದಿ ಸುಲಭವಾದಂಥ ಕಡಿಮೆ ಶಿಕ್ಷೆ ಇರುವಂಥ ಕಾನೂನುಗಳನ್ನು ನಾವಿನ್ನು ಹೊಸದಾಗಿ ರೂಪಿಸ್ತೇವೆ ಅಂತಂದು ಹೇಳಿ ಹಂಸಧ್ವಜ ಏನಂತಂದ್ರೆ ಹೇಳ್ತಾನೆ, ಎಲ್ಲರೂ ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ. ಜನರಿಗೆಲ್ಲ ಬಹಳ ಸಂತೋಷ ಆಗ್ತೈತಿ. ಹೀಗಾಗಿ ಸುಧನ್ವನ ಈ ಒಂದು ಮರಣ ದಂಡನೆಯ ಶಿಕ್ಷೆ ಇದ್ದದ್ದು ಏನಾಗ್ತೈತಿ ಅಂದರೆ ವಿಫಲ ಆಗ್ತೈತಿ. ಮುಂದೆ ಅವನು ಯಾವ ರೀತಿ ಯುದ್ಧ ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದೊಳಗೆ ಹೇಳ್ತೇವೆ.